ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಜವಳಿ ಕೊಟ್ರೇಶ್. ನಾನೀಗ ಸಿದ್ಧಗಂಗಾ ಮಠದಲ್ಲಿದ್ದೀನಿ. 34 ಭಕ್ತಿ ಪ್ರಧಾನ ಸಿನಿಮಾಗಳನ್ನು ನಿರ್ದೇಶಿಸಿ ಯಶಸ್ವಿಯಾಗಿರುವ ನಿರ್ದೇಶಕರಾದ ಪುರುಷೋತ್ತಮ್ ಓಂಕಾರ್ ಸರ್ ಅವರನ್ನ ಸಂದರ್ಶನ ಮಾಡಿಬಿಡೋಣ ಬನ್ನಿ. ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕ ಪ್ರಭುಗಳಿಗೆ ನಿಮ್ಮವನೇ ಆದ ಪುರುಷೋತ್ತಮ್ ಓಂಕಾರ್ ಚಿತ್ರ ನಿರ್ದೇಶಕ ಮಾಡುವ ಅನಂತ ನಮಸ್ಕಾರಗಳು. ಏನು ತಾವೆಲ್ಲ ಈ ಚಾನಲ್ ನೋಡ್ತಾ ಇದ್ದೀರಿ, ಇದು ಸವಿಸ್ತಾರವಾದ ಒಂದು ಚಾನಲ್ ಆಗಿ ಬೆಳೀತಾ ಇದೆ. ಅದಕ್ಕೆ ಕಾರಣ ನಿಮ್ಮಂಥ ಪ್ರೇಕ್ಷಕ ಪ್ರಭುಗಳು. ನಾನು ಇವತ್ತು ಈ ವೇದಿಕೆ ಬಂದು ಮಾತಾಡ್ತಿದ್ದೀನಿ ಅಂದರೆ, ಇದೇ ಸೋಮವಾರ 27ನೇ ತಾರೀಕು ಮಹಾಶರಣರು ಅನ್ನುವಂಥ ಒಂದು ಅದ್ಭುತವಾದ ಬಸವಣ್ಣವರ ಜೀವನ ಚರಿತ್ರೆ ಜೊತೆಯಲ್ಲಿಗೆ ಮತ್ತು ಬೇರೆ ಶರಣರ ಅವರ ಚರಿತ್ರೆ ಕೂಡ ಈ ಸಿನಿಮಾದಲ್ಲಿ ಇರುತ್ತೆ. ಹಾಗಾಗಿ ಈ ಅದ್ಭುತವಾದ ಚಲನಚಿತ್ರಕ್ಕೆ ತಮ್ಮೆಲ್ಲರ ಆಶೀರ್ವಾದ ಕೃಪೆ ಇರಬೇಕು ಅಂತ ಬೇಡ್ಕೊಳ್ತಾ ಇದ್ದೀನಿ. ಮಹಾಶರಣರು ನನ್ನ 35ನೇ ಚಿತ್ರ. ಈ 35 ಚಿತ್ರ ಆಗೋದಕ್ಕೆ ಕಾರಣ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ನಡೆದಾಡತಕ್ಕಂಥ ದೇವರು ಅನಿಸ್ಕೊಂಡಿರೋ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ ಅವರ ಆಶೀರ್ವಾದ ಅಷ್ಟೇ. ಅವರ ಆ ಪಾದದ ಧೂಳು ನನ್ನ ಹಣೆಗೆ ಇರೋದ್ರಿಂದ ನಾನು ಇವತ್ತು ಇಷ್ಟು ಮಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಅವರ ಕೃಪೆಯಿಂದ ನಾನು ಇವತ್ತು ಸಿನಿಮಾಗಳು ಮಾಡ್ತಾಯಿದ್ದೀನಿ. ಮತ್ತೊಂದು ವಿಷಯ ಹೇಳೋಕ್ಕೆ ನನಗೆ ಸಂತೋಷ ಆಗ್ತಾಯಿದೆ. ಬಹುಶಃ ನಮ್ಮ ಇಡೀ ಭಾರತ ದೇಶದ ಚಲನಚಿತ್ರದ ಇತಿಹಾಸದಲ್ಲೇ ಒಬ್ಬನೇ ನಿರ್ದೇಶಕ ಐತಿಹಾಸಿಕ ಪೌರಾಣಿಕ ಚಿತ್ರಗಳನ್ನು ಏಕೈಕವಾಗಿ ಮಾಡೋ ವ್ಯಕ್ತಿ ಅಂದರೆ ನಾನೊಬ್ಬನೇ ಆಗಿದ್ದೀನಿ. ಸುಮಾರು 25 ಚಿತ್ರಗಳು ನಾನು ಐತಿಹಾಸಿಕ ಪೌರಾಣಿಕ ಚಿತ್ರಗಳು ಮಾಡಿದ್ದೇನೆ, ವೆರೈಟಿ ಚಿತ್ರಗಳು ಮಾಡಿದ್ದೀನಿ ನಾನು. ಇದು 26ನೇ ಪಿಕ್ಚರ್ ಆಗುತ್ತೆ. ಇದು ಅದೇ ಭಕ್ತಿ ಪ್ರಧಾನ ಚಿತ್ರದಲ್ಲಿ. ಹಾಗಾಗಿ ಇಡೀ ನಮ್ಮ ದೇಶದಲ್ಲಿ ಸ್ಟ್ಯಾಟಿಕ್ಸ್ ನೋಡಿದಾಗ ಯಾವ ನಿರ್ದೇಶಕರು 15ರ ಮೇಲೆ 16ರ ಮೇಲೆ ಚಿತ್ರಗಳು ಮಾಡಿಲ್ಲ. ಭಕ್ತಿ ಪ್ರಧಾನ ಚಿತ್ರಗಳು ಸಾಮಾಜಿಕ ಆಗಿರ್ಬೋದು, 100 ಆಗಿರ್ಬೋದು. ಆದರೆ ಪೌರಾಣಿಕ ಅಥವಾ ಐತಿಹಾಸಿಕ ಚಿತ್ರ ಮಾಡ್ತಕ್ಕಂಥ ಆ ಪುಣ್ಯ, ಆ ಸೌಭಾಗ್ಯ ಗುರುಗಳ ಆಶೀರ್ವಾದ ನನಗೆ ಸಿಕ್ಕಿದೆ. ಅದು ಗಿನ್ನಿಸ್ ರೆಕಾರ್ಡ್ ಕೂಡ ಆಗ್ತಾಯಿದೆ. ಇದಕ್ಕೆಲ್ಲ ಪ್ರೇಕ್ಷಕ ಪ್ರಭುಗಳು, ಅನ್ನದಾತರು, ನೀವು ನಿಮ್ಮ ಆಶೀರ್ವಾದ ನನಗೆ ಶ್ರೀರಕ್ಷೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಾವೆಲ್ಲರೂ ಏನು ಈ ಚಾನಲ್ ನೀವು ನೋಡ್ತಾ ಇದ್ದೀರಲ್ಲ, ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ಹೊಸ ವಿಚಾರಗಳನ್ನ ನಮ್ಮ ಜವಳಿ ಕೊಟ್ರೇಶ್ ಅವರು ಹೊಸ ಆಯಾಮಗಳನ್ನ, ಹೊಸ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇರ್ತಾರೆ. ಯಾಕಂದರೆ ಅಲ್ಲಿ ಒಂದು ಕುತೂಹಲ ಇದೆ. ಜನಕ್ಕೆ ಏನಾದ್ರು ಹೊಸ ಸಂದೇಶ ಕೊಡಬೇಕು, ಹೊಸ ವಿಚಾರ ತಿಳಿಸ್ಬೇಕು ಅನ್ನೋ ಒಂದು ಅವರಲ್ಲಿ ಒಂದು ತುಡಿಮೆ ಇದೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ. ಈ ಚಾನಲ್ಗೆ ಮತ್ತೆ ಎಲ್ಲರೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಆದರೆ ಮತ್ತಷ್ಟು ಹೊಸ ವಿಚಾರಗಳು ನೀವು ನೋಡ್ಬೋದು, ಕೇಳ್ಬೋದು. ಅದೇ ರೀತಿ ನನ್ನಂಥ ಅನೇಕ ನಿರ್ದೇಶಕರಾಗಿರ್ಬೋದು, ಕಲಾವಿದರಾಗಿರ್ಬೋದು, ತಂತ್ರಜ್ಞ ಆಗಿರ್ಬೋದು, ಎಲ್ಲರೂ ನೋಡೋ ಸೌಭಾಗ್ಯ ನಿಮ್ಗೆ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಮಹಾಶರಣರು ಚಲನಚಿತ್ರದಲ್ಲಿ ಸಿದ್ಧಗಂಗಾ ಮಠದಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚು ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಬಸವಣ್ಣನ ಪಾತ್ರ ಮಾಡತಕ್ಕಂಥ ಏಕೈಕ ವ್ಯಕ್ತಿ ಮಾಸ್ಟರ್ ನಂದೀಶ್ ಅವರು. ಪ್ರಸ್ತುತ ಮುಖ್ಯೋಪಾಧ್ಯಾಯರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಬಸವಣ್ಣನ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಆ ಜೊತೆಯಲ್ಲಿ ಶ್ರೀನಿವಾಸ ಮೂರ್ತಿಯವರು, ಹಳೆ ಆರ್ಟಿಸ್ಟ್, ಅವರು ತುಂಬ ಒಳ್ಳೆಯ ಅದ್ಭುತವಾದ ಕಲಾವಿದರು. ಶ್ರೀನಿವಾಸ ಮೂರ್ತಿಯವರು, ರಮೇಶ್ ಭಟ್ ಅವರು ಇರ್ತಾರೆ, ರಾಮಕೃಷ್ಣ ಇರ್ತಾರೆ, ಗಣೇಶ ಕೆಸರ್ಕರ್ ಇರ್ತಾರೆ, ನಮ್ಮ ಸ್ನೇಹಿತರಾದಂಥ ಮಲ್ಲಿಕಾರ್ಜುನ ಇರ್ತಾರೆ. ಆಮೇಲೆ ಎಲ್ಲ ನಮ್ಮ ಸಾಕಷ್ಟು ಜನ ಕಲಾವಿದರು ಇದರಲ್ಲಿ ಇರ್ತಾರೆ, ಸಾಕಷ್ಟು ಜನ ಇರ್ತಾರೆ. ಯಾಕಂದರೆ ಹಳೆ ಬೇರು ಹೊಸ ಚಿಗುರು ಕೂಡಲು ಮರ ಸೊಬಗು ಅನ್ನೋಂಗೆ ಹಳಬರು ಕಲಾವಿದರ ಜೊತೆ ಒಳಗೆ ಹೊಸಬರು ಕೂಡ ಇದರಲ್ಲಿ ಇರ್ತಾರೆ. ಎಲ್ಲರೂ ಸೇರಿದ್ರೆ ಒಂದು ಬೆಳೆಯೋಕ್ಕೆ ಸಾಧ್ಯ, ಕಲೆ ಬೆಳೆಯೋಕ್ಕೆ ಸಾಧ್ಯ. ಹಾಗಾಗಿ ಈ ಚಿತ್ರದಲ್ಲಿ ಗೌರಿ ವೆಂಕಟೇಶ್ ಅಂತೇಳಿ ಅವರು ಸುಮಾರು ಒಂದು 70-80 ಸಿನಿಮಾಗಳು ಮಾಡಿದ್ದಾರೆ. ರಾಜ್ಕುಮಾರ್ ಸಿನಿಮಾ, ವಿಷ್ಣು ಸಿನಿಮಾ ಎಲ್ಲ ಮಾಡಿದ್ದಾರೆ. ಅವರು ಕ್ಯಾಮ್ರಾಮನ್ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ರೆಹಮಾನ್ ಹತ್ರ ಅವರು ವರ್ಕ್ ಮಾಡ್ತಿದ್ದಂಥ ರಾಜ್ ಭಾಸ್ಕರ್ ಅಂತ ಚೆನ್ನೈ, ಅವರು ಇದಕ್ಕೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ಇದರಲ್ಲಿ ಸುಮಾರು 9 ವಚನಗಳಿದ್ದಾವೆ. 9 ವಚನಗಳು, 2 ಹಾಡಿದೆ. ಒಂದು ಟೈಟಲ್ ಸಾಂಗ್ ಹೋಗುತ್ತೆ, ಮತ್ತೊಂದು ಸಾಂಗ್ ಹೋಗುತ್ತೆ. ಇಲ್ಲಿ ಆರ್ಟ್ ಡೈರೆಕ್ಟ್ರಾಗಿ ರಮೇಶ್ ಅಂತ ಇರ್ತಾರೆ. ಸುಮ್ಮನೆ ನೀವು KGF, ಆಮೇಲೆ ಕಾಂತಾರ, ಇದಕ್ಕೆಲ್ಲ ಆರ್ಟ್ ಡೈರೆಕ್ಟರ್ ಕೆಲಸ ಮಾಡ್ತಕ್ಕಂಥ ಅದ್ಭುತ ವ್ಯಕ್ತಿ ಆರ್ಟ್ ಡೈರೆಕ್ಟರ್ ಆಗಿರ್ತಾರೆ.
ಸಾಕಷ್ಟು ಜನ ಇದಕ್ಕೆ ತಂತ್ರಜ್ಞರು ಕೆಲಸ ಮಾಡಿ, ಯಾಕಂದರೆ ಒಂದು ಪೌರಾಣಿಕ ಆಗಿರ್ಬೋದು, ಐತಿಹಾಸಿಕ ಆಗಿರ್ಬೋದು, ಅದಕ್ಕೆ ಆದಂಥ ಮೆರುಗು ಬೇಕು, ಅದಕ್ಕೆ ಒಂದು ಇತಿಹಾಸ ಇರ್ತದೆ. ಪ್ರಾಪರ್ಟೀಸ್ ಆಗಿರ್ಬೋದು, ಮನೆಗಳಾಗಿರ್ಬೋದು, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ವಿಗ್ಗಳಾಗಿರ್ಬೋದು, ಮೇಕಪ್ ಆಗಿ ಪ್ರತಿಯೊಂದು ಅದರದ್ದೇ ಆದಂಥ ಒಂದು ವೈಶಿಷ್ಟ್ಯ ಇರ್ತದೆ. ಹಾಗಾಗಿ ಆ ಚಿತ್ರಕ್ಕೆ, ಆ ಕಥೆಗೆ ಎಲ್ಲೂ ಧಕ್ಕೆ ಬರದ ರೀತಿಯಲ್ಲಿ ನಾವು ಚಿತ್ರನ ತಮ್ಮ ಮುಂದೆ ಇಡಬೇಕು ಅನ್ನೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ಲರೂ ಸಹಕಾರ ಬೇಕು ಅಂತ ನಾನು ಕೇಳ್ಕೊತಾನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ತುಮಕೂರು ಅಂತ, ಕಲಾವಿದ. ನನಗೆ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಆಶೀರ್ವಾದದಿಂದ ಹಾಗೂ ನನ್ನ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಪುರುಷೋತ್ತಮ್ ಸರ್ ಅವರ ಕೃಪಾಶೀರ್ವಾದದಿಂದ ನನ್ನನ್ನು ಮೊಟ್ಟ ಮೊದಲನೇದಾಗಿ ಈ ಒಂದು ಶ್ರೇಯಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ಮುದ್ದೇನಹಳ್ಳಿ ನಂಜಯ್ಯನವರು ಹಾಗೂ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಪುರುಷೋತ್ತಮ್ ಸರು. ಏಕೆ ಅಂತಂದರೆ, ಯಾವುದೇ ಒಂದು ಶಿಲ್ಪಿ ಅದನ್ನು ಕೆತ್ತಿ ಅದನ್ನು ಒಂದು ನಿಜ ರೂಪ ತಂದಾಗ ಅದಕ್ಕೆ ಪೂಜೆ ಪುನಸ್ಕಾರಗಳೆಲ್ಲ ನಡೀತವೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಅದು ಕೇವಲ ಒಂದು ಶಿಲೆ ಆಗಿರ್ತದೆ. ಎಂಥ ಒಂದು ಶಿಲೆಯನ್ನು ಕೂಡ ಕೆತ್ತಿ ಅದನ್ನು ಮೂರ್ತಿ ರೂಪಕ್ಕೆ ತಂದು ಮಾಡ್ತಕ್ಕಂಥ ಒಂದು ಶಕ್ತಿ ಗುರುಗಳಿಗಿರ್ತದೆ. ಪೂಜ್ಯ ಗುರುಗಳಾಗಿರ್ತಕ್ಕಂಥ ನಿರ್ದೇಶಕರು ಪುರುಷೋತ್ತಮ್ ಸರ್ ಅವರು ಅವರ ಗರಡಿನಲ್ಲಿ ಸುಮಾರು 30 ವರ್ಷಗಳಿಂದ ಅವ್ರು ಮಾಡಿರ್ತಕ್ಕಂಥ ಪ್ರತಿಯೊಂದು ಚಲನಚಿತ್ರಗಳಲ್ಲೂ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಅವ್ರಿಗೆ ಚಿರಋಣಿಯಾಗಿರ್ತೇನೆ. ಯಾಕೆ ಅಂತಂದರೆ, ಇಲ್ಲಿವರೆಗೆ ನಾನು ಸುಮಾರು ಒಂದು 85 ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದೀನಿ, ಒಂದು 23 ಫಿಲಮ್ಗಳಲ್ಲಿ ಅಭಿನಯಿಸಿದ್ದೀನಿ. ಈ ಎಲ್ಲ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ಮಾನ್ಯ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಪುರುಷೋತ್ತಮ್ ಸರ್ ಅವರು. ಅಂಥ ಒಂದು ಈ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ಈ ಮಹಾಶರಣರು ಈ ಚಲನಚಿತ್ರದಲ್ಲೂ ಕೂಡ ನನಗೆ ಅಭಿನಯ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಸಿದ್ಧಗಂಗಾ ಮಠದಿಂದ ಪ್ರಾರಂಭವಾಗಿ ಹುಬ್ಬಳ್ಳಿ ಮುಂತಾದ ಸ್ಥಳಗಳಲ್ಲಿ ಇದು ಚಿತ್ರೀಕರಣ ನಡೆಯಬೇಕು ಅಂತೇಳ್ಬಿಟ್ಟು ಅವರು ಈಗಾಗಲೇ ನಿಶ್ಚಯಿಸಿದ್ದಾರೆ. ಇದಕ್ಕೆ ತಮ್ಮೆಲ್ಲರ ಒಂದು ಕೃಪಾಶೀರ್ವಾದ ಬೇಕು. ಈ ಒಂದು ಚಲನಚಿತ್ರಕ್ಕೆ ಹಾರೈಸಿ ಹರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಬಸವಣ್ಣನವರ ಪಾತ್ರವನ್ನು ಮಾಡುತ್ತಿರುವ ನಂದೀಶ್ ಸರ್ ಅವರನ್ನು ಒಂದೆರಡು ಮಾತು ಕೇಳಬೇಡ ಬನ್ನಿ. ಎಲ್ಲ ಪಬ್ಲಿಕ್ ಟಾಕ್ ಕನ್ನಡ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸ್ತಾ, ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳೇ, ಸಿದ್ಧಗಂಗಾ ಕ್ಷೇತ್ರದಲ್ಲಿ ನಾಳೆ ಅಂದರೆ 27/10/25ನೇ ತಾರೀಕಿನಂದು ಮಹಾಶರಣರು ಚಲನಚಿತ್ರವನ್ನು ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರ ಅಮೃತ ಹಸ್ತದಿಂದ ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲ ವೀಕ್ಷಕ ಬಂಧುಗಳು ಈ ಮಹಾಶರಣರು ಚಲನಚಿತ್ರವನ್ನು ನೋಡಿ ನಮ್ಮೆಲ್ಲ ಕಲಾವಿದರನ್ನು ಆಶೀರ್ವದಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಹೃದಯಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಈ ಒಂದು ಚಲನಚಿತ್ರದಲ್ಲಿ ಬಸವಣ್ಣನ ಪಾತ್ರವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಗಳವರ ಆಶೀರ್ವಾದದಿಂದ ನಾನು ಇಲ್ಲಿ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಸುಮಾರು 900ಕ್ಕೂ ಹೆಚ್ಚು ನಾಟಕಗಳಲ್ಲಿ ಪಾತ್ರವನ್ನು ನಿರ್ವಹಣೆ ಮಾಡಿದ್ದೀನಿ. ಸೊ ಅದರ ಫಲವಾಗಿ ಈ ಒಂದು ಚಲನಚಿತ್ರದಲ್ಲಿ ನಮ್ಮ ಪುರುಷೋತ್ತಮ್ ಓಂಕಾರ್ ಅವರ ನಿರ್ದೇಶನದಲ್ಲಿ ನನಗೆ ಬಸವಣ್ಣನ ಪಾತ್ರವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಶಕ್ತಿಯನ್ನು ತುಂಬ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಾನು ಆ ಒಂದು ಪಾತ್ರಕ್ಕೆ ಬೆಲೆಯನ್ನು ತಂದುಕೊಡ್ತೀನಿ ಅಂತೇಳಿ ತಮ್ಮಲ್ಲಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಈ ಎಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು. ನಮ್ಮ ಚಲನಚಿತ್ರವನ್ನು ಎಲ್ಲರೂ ವೀಕ್ಷಣೆ ಮಾಡಿ ಈ ಒಂದು ಚಲನಚಿತ್ರವನ್ನು ಹೆಚ್ಚು ಹೆಚ್ಚು ವೀಕ್ಷಣೆ ಮಾಡೋದ್ರ ಮುಖಾಂತರ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅತಿ ಶೀಘ್ರದಲ್ಲಿ 27/10/25ನೇ ತಾರೀಕಿನಿಂದ ಚಿತ್ರೀಕರಣ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಪ್ರಾರಂಭವಾಗ್ತಾ ಇದೆ. ಈ ಎಲ್ಲ ಚಿತ್ರೀಕರಣವು ಸಿದ್ಧಗಂಗಾ ಕ್ಷೇತ್ರದ ಸುತ್ತಮುತ್ತ ಮತ್ತು ಚಿಕ್ಕತೋಟ್ಲಕೆರೆ ಮಠದಲ್ಲಿ ಚಿತ್ರೀಕರಣವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಆ ಕಲಾವಿದರುಗಳು ಈ ಒಂದು ನಮ್ಮ ಮಹಾಶರಣರು ಚಲನಚಿತ್ರವನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಮಹಾಶರಣರು ಸಿನಿಮಾದಲ್ಲಿ ಅಕ್ಕ ಮಹಾದೇವಿ ಪಾತ್ರವನ್ನು ನಿರ್ವಹಿಸುತ್ತಿರುವ ರೂಪಾ ಮೇಡಮ್ ಅವರು ಈ ಸಿನಿಮಾದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿದ್ದಾರೆ. ಬನ್ನಿ ಅವರನ್ನು ನಾವು ಸಂದರ್ಶನ ಮಾಡೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ ಈಶ್ವರ್ ಅಂತ. ಮೊದಲಿಗೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಹಾಗೂ ಪರಮಪೂಜ್ಯ
ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಹಾಗೂ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸ್ಕೊಳ್ತಾ, ಮಹಾಶರಣರು ಅನ್ನುವಂಥ ಚಲನಚಿತ್ರವನ್ನು ನಮ್ಮ ಶ್ರೀಮಠದ ಅಡಿಯಲ್ಲಿ ಅವರ ನೇತೃತ್ವದಲ್ಲಿ ಒಂದು ಚಿತ್ರ ಮಹಾಶರಣರು ಅಂತ ಮೂಡಿ ಬರ್ತಾ ಇದೆ. ಅದರ ನಿರ್ದೇಶನವನ್ನು ಖ್ಯಾತ ನಿರ್ದೇಶಕರಾಗಿರುವಂತಹ ಶ್ರೀಯುತ ಪುರುಷೋತ್ತಮ್ ಓಂಕಾರ್ ಸರ್ ಅವರು ಮಾಡ್ತಾ ಇದ್ದಾರೆ, ಹಾಗೂ ಪ್ರೊಡ್ಯೂಸರ್ ಆಗಿ ಮಂಜುನಾಥ್ ನಾಯಕ್ ಸರ್ ಹಾಗೂ ನಮ್ಮ ರಾಜಶೇಖರ್ ಸರ್ ವಹಿಸ್ಕೊಳ್ತಾ ಇದ್ದಾರೆ. ಸೊ ಇವರೆಲ್ಲರ ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆ ಚಲನಚಿತ್ರ ಮೂಡಿ ಬರ್ತಾ ಇದೆ. ಅವರ ಒಂದು ಟೀಮ್ನಲ್ಲಿ ಭಾಗಿಯಾಗುವಂತಹ ಸದಾವಕಾಶ ಕೂಡ ನನಗೆ ಸಿಗ್ತಾ ಇದೆ. ಅದು ಮಹಾಶರಣೆ ಅಕ್ಕ ಮಹಾದೇವಿಯವರ ಪಾತ್ರದಲ್ಲಿ ಬರ್ತಾ ಇದ್ದೇನೆ. ತಾವೆಲ್ಲರೂ ಆ ಚಲನಚಿತ್ರವನ್ನು ನೋಡಿ ಆಶೀರ್ವದಿಸಬೇಕು. ಜೊತೆಗೆ ಈ ಚಲನಚಿತ್ರದ ಒಂದು ವಿಶೇಷತೆ ಏನಪ್ಪ ಅಂತ ಅಂದರೆ, ನಮ್ಮ ಎಲ್ಲ ಮಕ್ಕಳು ನೋಡಬೇಕಾಗಿರೋವಂಥದ್ದು. ಯಾಕೆ ಅಂದರೆ ನಾವು ಎಲ್ಲ ಲೆಕ್ಕವನ್ನು ಕೊಡ್ತಾ ಇದ್ದೇವೆ ಮಕ್ಕಳಿಗೆ, ಆದರೆ ನಮ್ಮ ಸಾಹಿತ್ಯದ ಲೆಕ್ಕವನ್ನು, ನಮ್ಮ ಶಿವಚಿಂತನೆಯನ್ನು, ಶಿವತತ್ವಗಳ ಲೆಕ್ಕವನ್ನು ನಾವು ಕೊಡ್ತಾ ಇಲ್ಲ. ಅದೆಲ್ಲವನ್ನು ಬಿಂಬಿಸುವಂತಹ ಚಿತ್ರವನ್ನು ನಮ್ಮ ನಿರ್ದೇಶಕರು ಬಹಳ ಅರ್ಥಪೂರ್ಣವಾಗಿ ಸಮಾಜಕ್ಕೆ ಬೇಕಾಗಿರುವಂಥ ಎಲ್ಲ ಅಂಶಗಳನ್ನು ಅದರಲ್ಲಿ ತುಂಬಿ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಅಂತಹ ಒಂದು ಸತ್ಕಾರ್ಯದಲ್ಲಿ ನಾನು ಭಾಗಿಯಾಗ್ತಾ ಇರೋವಂಥದ್ದು ನನಗೆ ಬಹಳ ಖುಷಿ ಕೊಡ್ತಾ ಇದೆ. ಆ ಚಲನಚಿತ್ರವನ್ನು ನೀವೆಲ್ಲರೂ ವೀಕ್ಷಿಸಿ ನಮ್ಮೆಲ್ಲರನ್ನ ಆಶೀರ್ವದಿಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮಹಾಶರಣರು ಎಂಬ ಐತಿಹಾಸಿಕ ಚಲನಚಿತ್ರ ಸಿದ್ಧಗಂಗಾ ಮಠದಲ್ಲಿ 27ರಿಂದ ಆರಂಭವಾಗ್ತಾ ಇದೆ. ಶರಣರು ಕಟ್ಟಿ ಹೋಗಿರುವಂತಹ ಚಿಂತನೆಗಳು ನಾಳೆಗೆ ಬೇಕು, ಮುಂದಿನ ಪೀಳಿಗೆಗೆ ಬೇಕು. ಯಾಕಂದರೆ ಶರಣರು ಹೇಳುವ ಚಿಂತನೆಗಳು ಬಹಳ ಮುಖ್ಯವಾಗಿರುವಂಥದ್ದು. ಒಂದೆಳೆಯನ್ನು ನಾಳೆಗೆ ಬೇಡ, ಒಂದಗುಳನ್ನು ನಾಳೆಗೆ ಬೇಡ ಅಂತ ಹೇಳುವಂಥವ್ರು. ಆದರೆ ಇವತ್ತು ನಾವು ಎಲ್ಲವೂ ಕೂಡ ನನಗೇ ಬೇಕು ಅನ್ನುವಂಥ ಸ್ಥಿತಿನಲ್ಲಿದ್ದೇವೆ. ಅಷ್ಟಲ್ಲದೆ ಕಾಯಕವೇ ಕೈಲಾಸ ಅಂತ ಹೇಳಿ ಹೋದವರು. ನಾವು ಕಾಯಕವನ್ನೇ ಮರೆಗಿಟ್ಟು ದುಡ್ಡನ್ನು ಮಾತ್ರ ದ್ವಿಗುಣಗೊಳಿಸುವಂತಹ ಸ್ಥಿತಿನಲ್ಲಿದ್ದೇವೆ. ಅದು ಬೇಡ. ನಾವು ಕಾಯಕ ಚಿಂತನೆಯನ್ನು ಮತ್ತು ಎಲ್ಲರಿಗೂ ಬೇಕಾಗಿರುವಂತಹ ಚಿಂತನೆಗಳನ್ನು ನಾವು ತಲುಪಿಸಬೇಕಾಗಿದೆ. ಆದ್ದರಿಂದ ಶರಣರ ಸಿನಿಮಾಗಳು, ಶರಣರ ಧಾರಾವಾಹಿಗಳು, ಶರಣರ ನಾಟಕಗಳು ಅತಿ ಹೆಚ್ಚು ಈ ನಾಡಿನಲ್ಲಾಗಬೇಕು. ಶರಣರ ಚಿಂತನೆಗಳು ನಾಳಿನ ಮಕ್ಕಳ ಎದೆಯಲ್ಲಿ ಬೆಳೀಬೇಕು ಅನ್ನುವಂತಹ ಆಶಯವನ್ನು ಇಟ್ಕೊಂಡಿರುವಂತಹ ಎಲ್ಲ ಚಿತ್ರತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಆದ್ದರಿಂದ ಇಂತಹ ಸಿನಿಮಾಗಳನ್ನು, ಇಂತಹ ಧಾರಾವಾಹಿಗಳನ್ನು, ಇಂತಹ ನಾಟಕಗಳನ್ನು ನೀವೆಲ್ಲರೂ ನೋಡಿ ನಮ್ಮೆಲ್ಲರನ್ನ ಅರಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಪ್ರಪ್ರಥಮವಾಗಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಿಸುತ್ತಾ, ಹಾಗೂ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಪಾದಗಳಲ್ಲಿ ನಮಿಸುತ್ತಾ, ಹಾಗೂ ಕಿರಿಯ ಶ್ರೀಗಳಾದ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಿಸುತ್ತಾ, ನಾನು ಇದೇ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿ. ನಾನು ಇಲ್ಲೇ ಓದಿ ನನ್ನ ಬದುಕನ್ನು ಕಟ್ಟಿಕೊಂಡಿದ್ದು ಇದೇ ಸಂಸ್ಥೆಯಲ್ಲಿ. ಇಲ್ಲಿಂದ ನಾನು ಮಿಲಿಟರಿಯಲ್ಲಿ 22 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಮಾಡಿ ಬಂದೆ. ಅಲ್ಲಿಂದ ಬಂದು 18 ವರ್ಷ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ. ಒಂದು 5 ವರ್ಷ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ನರ್ಸಿಂಗ್ ಸೂಪರ್ಡೆಂಟಾಗಿ ಕೆಲಸ ಮಾಡಿದೆ. ಈಗ ನಮ್ಮ ಮಹಾಶರಣರು ಏನು ಫಿಲಮ್ ತೆಗಿತಾ ಇದ್ದಾರೋ, ಇದು 12ನೇ ಶತಮಾನದ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನು ಪ್ರತಿಪಾದಿಸೋದು ಮತ್ತು ಅವರ ಏನೇನು ನಮಗೆ ನಡೆ ನುಡಿ ಎಲ್ಲ ಕಲಿಸ್ಕೊಟ್ರೋ ಅದನ್ನು ಮುಂದಿನ ಪೀಳಿಗೆಗೆ, ನಮಗೂ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಜನಗಳಿಗೆ ಇದನ್ನು ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಿರ್ದೇಶಕರಾದ ಪುರುಷೋತ್ತಮ್ ಓಂಕಾರ್ ಅವರು ಅವರ ಮಾರ್ಗದರ್ಶನದಲ್ಲಿ ಈ ಫಿಲಮ್ಮು ತಯಾರಾಗ್ತಾ ಇದೆ. ಇದನ್ನೆಲ್ಲ ನೀವುಗಳು ಮುಂದೆ ಇದಕ್ಕೆ ನಮ್ಮ ಪ್ರೋತ್ಸಾಹ ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಫಿಲಮ್ ಏನು ತೆಗಿತಾ ಇದ್ದಾರೋ ಇದು ಮುಂದೆ ತುಂಬ ಚೆನ್ನಾಗಿ ಬರಲಿ ಅಂತ ಭಗವಂತನಲ್ಲಿ ಆಶಿಸ್ತಾ, ಇದೇ ಈ ಸಿದ್ದೇಶ್ವರ, ನಾವೇನು ಸಿದ್ಧಗಂಗಾ ಮಠದಲ್ಲಿ ಇದ್ದೀವೋ ಇಲ್ಲಿ ನಮ್ಮ ಅರಗುರು ಚರಮೂರ್ತಿಗಳು ಮತ್ತು ಗೋಸಲ ಸಿದ್ದೇಶ್ವರರ ಆದಿಯಾಗಿ ಅವರ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ನನ್ನ ಹೆಸರು ಸಿದ್ಧಲಿಂಗ ಸ್ವಾಮಿ ಅಂತೇಳಿ. ನಾನು ಸರ್ಕಾರಿ ಪ್ರೌಢಶಾಲೆ ಹನುಮಂತಪುರ, ತುಮಕೂರು ಇಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರಥಮದಲ್ಲಿ ನನ್ನ ಆರಾಧ್ಯ ಗುರುದೇವರಾದಂತಹ ಪರಮಪೂಜ್ಯ ಸಿದ್ಧಗಂಗೆ ಶಿವಕುಮಾರ ಮಹಾಸ್ವಾಮಿಗಳವರನ್ನು, ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು, ಕಿರಿಯ ಶ್ರೀಗಳನ್ನು ಭಕ್ತಿಯಿಂದ ನೆನೆತೇನೆ.
ಈಗ ಮಹಾಶರಣರು ಅನ್ನುವಂತಹ ಒಂದು ಸಿನಿಮಾ ತಯಾರಿ ಕೆಲಸ ನಡೀತಾ ಇದೆ. ಅದನ್ನು ನಿರ್ದೇಶನ ಮಾಡ್ತಾ ಇರ್ತಕ್ಕಂಥವ್ರು ಶ್ರೀಯುತ ಪುರುಷೋತ್ತಮ್ ಸರ್ ಅವರು ಹಲವಾರು ಈ ರೀತಿಯಾದಂತಹ ಶರಣರ ಸಿನಿಮಾಗಳನ್ನು, ಭಕ್ತಿ ಪ್ರಧಾನವಾದಂತಹ ಸಿನಿಮಾಗಳನ್ನು ಮಾಡೋದರಲ್ಲಿ ಸಿದ್ಧಸ್ಥರಾಗಿರ್ತಕ್ಕಂಥವ್ರು. ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವ್ರನ್ನ ಕುರಿತು ಕೂಡ ಅತ್ಯುತ್ತಮವಾದಂತಹ ಒಂದು ಸಿನಿಮಾವನ್ನು ಮಾಡಿ ಆ ಸಮಯದಲ್ಲೇ ಜನಮಾನಸಕ್ಕೆ ಮುಟ್ಟಿಸ್ತಕ್ಕಂತಹ ಕೆಲಸವನ್ನು ಮಾಡಿದರು. ಈಗ ಮಹಾಶರಣರು ಅನ್ನುವಂತಹ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಈ ಮುಂದೆ ಮಾಡಿದಂತಹ ಮಹಾಶರಣ ಅರಳೆಯ ಸಿನಿಮಾ ಅದು ಪ್ರಶಸ್ತಿಯನ್ನು ಗಳಿಸಿರ್ತಕ್ಕಂತಹ ಸಿನಿಮಾ ಆಗಿರ್ತಕ್ಕಂಥದ್ದು. ಆ ಸಿನಿಮಾ ಬಹುಶಃ ಪ್ರಸ್ತುತ ಸಮಕಾಲೀನ ಸಮಾಜದಲ್ಲಿ ಅಂದಿನ 12ನೇ ಶತಮಾನದಂತಹ ಸಮಸ್ಯೆಗಳನ್ನು ತೌಲನಿಕವಾಗಿ ನೋಡಿ ಅದನ್ನು ಅರ್ಥೈಸ್ಕೊಳ್ತಕ್ಕಂತಹ ರೀತಿಯಲ್ಲಿ ಆ ಸಮಾಜದಲ್ಲಿ ಬಸವಣ್ಣನವರು ಅಂತಹ ತುಳಿತಕ್ಕೊಳಗಾದಂತಹ ಜನರನ್ನು ಮೇಲೆತ್ತಲಿಕ್ಕೆ ಏನು ಪ್ರಯತ್ನ ಪಟ್ಟರು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ತುಂಬ ಉತ್ತಮವಾಗಿರ್ತಕ್ಕಂತಹ ಸಿನಿಮಾ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರಶಸ್ತಿ ಬಂದಿರೋದನ್ನು ನಾವಿಲ್ಲಿ ಸ್ಮರಿಸ್ಬೋದಾಗಿದೆ. ಈಗ ಮಹಾಶರಣರು ಅಂತಕ್ಕಂತಹ 4 ಶರಣರುಗಳನ್ನು ಪರಿಚಯಿಸ್ತಕ್ಕಂತಹ ಸಿನಿಮಾವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಶರಣರ ಬದುಕು ಯಾವಾಗಲೂ ಕೂಡ ನುಡಿದಂತೆ ನಡೆದನ್ನೇ ತೋರಿಸಿರುವಂತಹ ಬದುಕಾಗಿರುವಂಥದ್ದು ಅವ್ರದ್ದು. ಹಾಗಾಗಿ ಅವರ ಪ್ರತಿಯೊಂದು ಮಾತುಗಳು, ಪ್ರತಿ ವಚನಗಳು, ಅವರ ನಡೆ, ಅವರ ನುಡಿ ಎಲ್ಲವೂ ಕೂಡ ಯಾವತ್ತಿಗೂ ಕೂಡ ಸಮಾಜಕ್ಕೆ ಮಾರ್ಗದರ್ಶನವಾಗ್ತಕ್ಕಂಥವುಗಳು. ಅಂತಹ ಶರಣರ ಬಗ್ಗೆ ಎಷ್ಟು ಸಿನಿಮಾಗಳು ಬಂದರೂ, ಎಷ್ಟು ನಾಟಕಗಳು ಬಂದರೂ ಎಲ್ಲವೂ ಕೂಡ ಸಮಾಜಕ್ಕೆ ಕಡಿಮೆ ಏನೋ ಅಂತ ಅನಿಸುತ್ತೆ. ಆ ನಿಟ್ಟಿನೊಳಗಡೆ ಈಗ ಮಾಡ್ತಾ ಇರ್ತಕ್ಕಂತಹ ಮಹಾಶರಣರು ಸಿನಿಮಾ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂತಹ ಸಂದೇಶಗಳನ್ನು ನೀಡಲಿ, ಆ ಮೂಲಕ ಜನರಲ್ಲಿ ಒಂದಷ್ಟು ಪರಿವರ್ತನೆ ಆಗಿ ಉತ್ತಮ ಸಮಾಜ ಆಗಿ ರೂಪುಗೊಳ್ಳಲಿಕ್ಕೆ ಆ ಸಿನಿಮಾ ಒಂದು ಒಳ್ಳೆಯ ಸಂದೇಶವನ್ನು ನೀಡಲಿ ಅಂತೇಳಿ ನಾನು ಬಯಸ್ತೇನೆ. ಇದರಲ್ಲಿ ಭಾಗವಹಿಸ್ತಾ ಇರ್ತಕ್ಕಂತಹ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು.